ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೈಸೂರಿಗೆ ಹತ್ತಿರವಾಗಿರುವಂಥ ಚುಂಚನಕಟ್ಟೆ ಫಾಲ್ಸು ವೀಕೆಂಡ್ಗೆ ಒಂದೊಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಾವು ಕೂಡ ಇವತ್ತು ಅಲ್ಲೇ ಹೊರಟಿದ್ದೀವಿ. ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಮೈಸೂರಿಂದ ಬರೀ 55 ಕಿಲೋಮೀಟರ್ ಅಷ್ಟೇ, ಮತ್ತು ಬೆಂಗಳೂರಿಂದ 185 ಕಿಲೋಮೀಟರ್ ಆಗುತ್ತೆ. ನಾವು ಕೂಡ ಇವತ್ತು ಮೈಸೂರಿಂದಲೇ ಹೊರಟಿದ್ದು. ನೋಡ್ಬೋದು, ಹೋಗೋ ದಾರಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಮೈಸೂರಿನ KR ನಗರದಲ್ಲಿ ಇರುವಂಥದ್ದು. ಕಾವೇರಿ ತಾಯಿ ತಲಕಾವೇರಿಯಿಂದ ಹುಟ್ಟಿ ತಮಿಳುನಾಡಿನವರೆಗೂ ಕೂಡ ಹರಿತಾಳೆ. ಇದ್ರ ಮಧ್ಯ ನಮಗೆ ತುಂಬಾ ಪ್ರೇಕ್ಷಣೀಯ ಸ್ಥಳಗಳು ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಈ ಚುಂಚನಕಟ್ಟೆ ಫಾಲ್ಸು ಕೂಡ ಒಂದು. ಚುಂಚನಕಟ್ಟೆ ಅಂತಂದರೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಅಂದರೆ ಅಲ್ಲಿ ಫಾಲ್ಸ್ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತು. ಇದಲ್ಲದೆ ಇಲ್ಲಿ ನಾವು ಸುಮಾರೊಂದು 800 ವರ್ಷಕ್ಕೂ ಹಳೆಯ ಒಂದು ಶ್ರೀರಾಮನ ದೇವಸ್ಥಾನವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಂದರೆ ವನವಾಸದ ಟೈಮಲ್ಲಿ ರಾಮ ಲಕ್ಷ್ಮಣ ಸೀತೆ ಇಲ್ಲಿ ಕೂಡ ಬಂದಿದ್ರು ಅನ್ನೋ ಉಲ್ಲೇಖ ಇದೆ. ಅದರ ಪ್ರತೀಕವಾಗಿ ನಾವಿಲ್ಲಿ ಕೋದಂಡರಾಮ ದೇವಾಲಯವನ್ನು ಕೂಡ ನೋಡ್ಬೋದು. ಮತ್ತೆ ಇಲ್ಲಿ ಸಂಕ್ರಾಂತಿ ಟೈಮಲ್ಲಿ ರಥೋತ್ಸವ ಕೂಡ ನಡೆಯುತ್ತಂತೆ, ಹಾಗೆಯೇ ದನಗಳ ಜಾತ್ರೆ ಕೂಡ ನಡೆಯುತ್ತಂತೆ. ನಾವು ಆಲ್ರೆಡಿ ಬಂದ್ವಿ. ಇವಾಗ ಅಲ್ಲಿ ಮುಂದೆ ಆರ್ಚ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದಲೇ ಒಳಗೆ ಹೋಗ್ಬೇಕಾಗಿರೋದು. ಮೇನ್ ರೋಡ್ಗೆನೆ ಈ ಗೇಟ್ ಇರೋದು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇನೆ. ಮತ್ತೆ ಏನಾದರೂ ವಿಶೇಷ ಇದ್ದಾಗ, ತುಂಬ ಜನ ಇದ್ದಾಗೆಲ್ಲ ಇಲ್ಲೇ ಪಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗಬೇಕಾಗತ್ತೆ. ತುಂಬ ದೂರ ಏನಿಲ್ಲ, ಒಂದು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. ಅಂದರೆ ನಾರ್ಮಲ್ ಡೇಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಟೆಂಪಲ್ವರೆಗೂ ಕೂಡ ನಾವು ವೆಹಿಕಲ್ ತೊಗೊಂಡು ಹೋಗ್ಬೋದು. ಅಂದರೆ ತುಂಬ ನೀರಿದ್ದಾಗ ಅಥವಾ ತುಂಬ ಏನಾದರೂ ವಿಶೇಷ ಇದ್ದಾಗ ದೇವಸ್ಥಾನದಲ್ಲಿ, ಅವಾಗೆಲ್ಲ ತುಂಬ ಜನ ಇರ್ತಾರಲ್ವ, ಅವಾಗೆಲ್ಲ ಅಲ್ಲೇ ಪಾರ್ಕ್ ಮಾಡಿ ಬರಬೇಕಾಗತ್ತೆ. ಇವಾಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಹತ್ತಿರದವರೆಗೂ ಕೂಡ ನಾವು ವೆಹಿಕಲ್ ತೊಗೊಂಡು ಹೋಗ್ಬೋದು. ಮತ್ತು ಇಲ್ಲಿ ನೋಡ್ಬೋದು, ಟೆಂಪಲ್ ಪಕ್ಕದಲ್ಲೇ ಈ ಥರ ವಿಶಾಲವಾಗಿರುವಂಥ ಪಾರ್ಕಿಂಗು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿ ಟಿಕೆಟ್ ಏನೂ ಕೂಡ ಇರಲ್ಲ. ಪಾರ್ಕಿಂಗ್ ಇರ್ಬೋದು, ಇಲ್ಲ ಫಾಲ್ಸ್ಗೆ ಇರ್ಬೋದು, ಯಾವುದಕ್ಕೂ ಕೂಡ ಟಿಕೆಟ್ ಇರಲ್ಲ. ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ಇಲ್ಲಿ ನಾವು ನೀರು ಹತ್ರಕ್ಕೂ ಕೂಡ ಹೋಗ್ಬೋದಿತ್ತು, ಆದರೆ ಯಾಕೋ ಗೊತ್ತಿಲ್ಲ, ಗೇಟ್ ಕ್ಲೋಸ್ ಮಾಡಿದ್ರು, ಯಾರನ್ನು ಕೂಡ ಬಿಡ್ತಾ ಇರಲಿಲ್ಲ. ದೂರದಿಂದಲೇ ನೋಡಬೇಕು. ನೋಡಿ, ಇಲ್ಲಿಂದ ಈ ರೀತಿ ಕಾಣಿಸುತ್ತೆ. ಅಲ್ಲಿ ಹೋಗೋದಕ್ಕೆ ದಾರಿ ಇದೆ, ಅದರಲ್ಲಿ ಯಾರನ್ನು ಕೂಡ ಬಿಡ್ತಾ ಇರಲಿಲ್ಲ. ನೀರು ಜಾಸ್ತಿ ಇದೆ ಅಂತನೋ ಏನೋ ಗೊತ್ತಿಲ್ಲ. ಮತ್ತು ಇದಕ್ಕೆ ಧನುಷ್ಕೋಟಿ ಫಾಲ್ಸ್ ಅಂತ ಕೂಡ ಕರೀತಾರೆ, ಆದರೆ ಚುಂಚನಕಟ್ಟೆ ಫಾಲ್ಸ್ ಅಂತಲೇ ತುಂಬಾ ಫೇಮಸ್ ಆಗಿರುವಂಥದ್ದು. ನೀವೇನಾದರೂ ಇಲ್ಲಿ ಸಂಜೆ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ನಾವು ಹೋದಾಗಲಂತೂ ತುಂಬಾ ಬಿಸಿಲಿತ್ತು, ಇಲ್ಲೆಲ್ಲೂ ಕುತ್ಕೊಳ್ಳೋ ಹಾಗೆ ಇರಲಿಲ್ಲ. ಮತ್ತು ಇಲ್ಲಿ ಮುಂದೆ ವಾಚ್ ಟವರ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಹೋಗೋಣ, ಅಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಮೇಲಿಂದ ಈ ರೀತಿ ಕಾಣಿಸುತ್ತೆ. ಅಂದರೆ ನಾವು ದೂರದಿಂದ ನೋಡೋದ್ರಿಂದ ಅಷ್ಟು ಹೈಟಿಂದ ಬೀಳುತ್ತೆ ಅಂತ ಅನಿಸಲ್ಲ. ಮತ್ತು ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಕೂಡ ಇದೆ, ನೋಡ್ಬೋದು. ದೇವಸ್ಥಾನ ಕೂಡ ಪೂರ್ತಿಯಾಗಿ ಕಾಣಿಸುತ್ತೆ ಮೇಲಿಂದ. ಇದ್ರ ಪಕ್ಕದಲ್ಲೇ ಫಾಲ್ಸ್ ಇರೋದು. ಮತ್ತು ಇಲ್ಲಿ ಕೋತಿಗಳಂತೂ ತುಂಬಾ ಇದ್ದಾವೆ. ನಮ್ಮ ಕೈಲಿ ಏನೇ ಇದ್ರೂ ಕೂಡ ಬಿಡಲ್ಲ. ಬ್ಯಾಗು, ವಾಟರ್ ಬಾಟಲು, ತಿಂಡಿ ಏನಿದ್ರು ಕೂಡ ಕಿತ್ಕೊಂಡು ಬಿಡತ್ತೆ. ಹಾಗಾಗಿ ಏನು ಕೂಡ ತೊಗೊಂಡು ಹೋಗಬೇಡಿ. ತೊಗೊಂಡೋದ್ರೂ ಕೂಡ ಇವ್ರ ಪಾಲಾಗತ್ತೆ ಅಷ್ಟೇ. ನೋಡ್ಬೋದು ಹೇಗೆ ತಿನ್ಕೊಂಡು ಕೂತಿದೆ ಅಂತ. ಏನಿದ್ರು ಕೂಡ ಬಿಡಲ್ಲ. ಬಟ್ ಬೇರೆ ಏನು ಪ್ರಾಬ್ಲಮ್ ಮಾಡಲ್ಲ ಅವು. ಏನಾದರೂ ತಿಂಡಿ ಏನಾದರೂ ಇದ್ದರೆ ಕಿತ್ಕೊಂಡು ಅವ್ರ ಪಾಡಿಗೆ ಅವು ತಿನ್ಕೊಳ್ಳುತ್ತೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವಾಚ್ ಟವರ್ ಮೇಲಿಂದ ಪೂರ್ತಿಯಾಗಿ ಕಾಣಿಸುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದರೆ ನಾವು ದೂರದಿಂದ ನೋಡೋದ್ರಿಂದ ತುಂಬ ಹೈಟಿಂದ ಬೀಳುತ್ತೆ ಅಂತ ಅನಿಸಲ್ಲ. ಆದರೆ ಇದು 60 ಅಡಿ ಎತ್ತರದಿಂದ ಬೀಳುತ್ತಂತೆ. ನಾವು ದೂರದಿಂದ ನೋಡೋದ್ರಿಂದ ಅಷ್ಟಾಗಿ ಮೇಲಿಂದ ಬೀಳುತ್ತೆ ಅಂತ ಅನಿಸಲ್ಲ. ಮತ್ತು ನಾವು ಹೋದಾಗಂತೂ ನೀರಂತೂ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಮಳೆ ಜಾಸ್ತಿ ಆಗಿ ಡ್ಯಾಮಿಂದ ನೀರೆಲ್ಲ ಬಿಟ್ಟಾಗ ಇಲ್ಲಿ ಕೂಡ ಜಾಸ್ತಿ ನೀರಿರುತ್ತೆ. ಇನ್ನು ಜೂನ್ ಜುಲೈ ಟೈಮಲ್ಲಂತೂ ಇನ್ನೂ ಜಾಸ್ತಿ ನೀರಿತ್ತು. ಆವಾಗ ಹೋಗೋದಕ್ಕೆ ಆಗಲಿಲ್ಲ ನನಗೆ. ಬಟ್ ಇವಾಗ ಕೂಡ ನೀರು ಜಾಸ್ತಿನೇ ಇತ್ತು, ನೋಡ್ಬೋದು ನೀವು. ನೀವೇನಾದರೂ ಬೇಸಿಗೆನಲ್ಲೆಲ್ಲ ಹೋದರೆ ಪೂರ್ತಿ ಕಲ್ಬಂಡೆನೇ ನೋಡಬೇಕಾಗತ್ತೆ. ನೀರೇನು ಕೂಡ ಇರಲ್ಲ, ಅಷ್ಟಾಗಿ ಸ್ವಲ್ಪ ಇರುತ್ತೆ ಅಷ್ಟೇ.
ಈ ಸತಿ ತುಂಬ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಇವಾಗಲೂ ಕೂಡ ನೀರು ಜಾಸ್ತಿನೇ ಇದೆ ಇಲ್ಲಿ. ಹಾಗೆಯೇ ನಾವಿಲ್ಲಿ 31 ಅಡಿ ಎತ್ತರದ ಆಂಜನೇಯ ಸ್ವಾಮಿ ವಿಗ್ರಹನೂ ಕೂಡ ನಾವಿಲ್ಲಿ ನೋಡ್ಬೋದು. ನೀವೇನಾದರೂ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಕೂಡ ಬರ್ಬೋದು. ಅಂದರೆ ಇಲ್ಲಿ ಶ್ರೀರಾಮನ ದೇವಸ್ಥಾನ ಇರೋದ್ರಿಂದ ನಾವಿಲ್ಲಿ ಆಂಜನೇಯ ಸ್ವಾಮಿನೂ ಕೂಡ ನೋಡ್ಬೋದು. ಅಂದರೆ ಇದು ಮುಂಚೆಯಿಂದ ಇರಲಿಲ್ಲ, ಇವಾಗ ಒಂದು 3 ವರ್ಷ ಆಯಿತು ಇದನ್ನು ಇನ್ಸ್ಟಾಲ್ ಮಾಡಿ, ಮುಂಚೆ ಇರಲಿಲ್ಲ. ಮತ್ತು ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ, ದೇವಸ್ಥಾನದ ಗರ್ಭಗುಡಿನಲ್ಲಿ ಸೀತಾ ಮತ್ತು ರಾಮನ ಎಡಗಡೆ ಇರ್ತೇನೆ, ಬಲಗಡೆ ಇರೋದು ಇಲ್ಲಿನ ವಿಶೇಷ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಹೊರಗಡೆ ಎಷ್ಟೇ ನೀರಿನ ಶಬ್ದ ಇದ್ರೂ ಕೂಡ ಟೆಂಪಲ್ ಒಳಗಡೆ ಹೋಗ್ತಿದ್ದಂಗೆ ಒಂಚೂರು ಕೂಡ ಸೌಂಡ್ ಕೇಳಿಸಲ್ಲ. ಅದು ಕೂಡ ಇಲ್ಲಿನ ವಿಶೇಷ ಅಂತಲೇ ಹೇಳ್ಬೋದು. ನೀವೇನಾದರೂ ಇಲ್ಲಿ ಬಂದರೆ ಖಂಡಿತ ಅದನ್ನು ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಹಾಗೆಯೇ ಇಲ್ಲಿ ಒಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲ, ಹಾಗಾಗಿ ನಾನು ಮತ್ತೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ವಿಡಿಯೋ ಮಾಡಬೇಕು ಅಂತಂದರೆ ಪರ್ಮಿಷನ್ ತೊಗೊಬೇಕಂತೆ. ಚೆನ್ನಾಗಿದೆ, ಹಳೆ ಕಾಲದ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಮತ್ತು ನಮಗಿಲ್ಲಿ ಅನ್ನಪ್ರಸಾದ ಕೂಡ ಸಿಕ್ತು, ತಿಂದ್ಕೊಂಡು ಇಲ್ಲಿಂದ ಹೊರಟ್ವಿ. ಮತ್ತು ಇಲ್ಲಿ ಹೊರಗಡೆ ಬಂದ ಮೇಲೆ ಪಾರ್ಕಿಂಗ್ ಮಾಡಿದ್ವಿ ಅಲ್ವಾ, ಅಲ್ಲೇ ಈ ಥರ ರೋಡ್ ಸೈಡಲ್ಲಿ ಈ ರೀತಿ ಸ್ವಲ್ಪ ಕುರ್ಕುಲ್ ತಿಂಡಿಗಳು, ಸ್ವೀಟ್ಸು ಇದೆಲ್ಲ ಇಟ್ಕೊಂಡಿದ್ರು. ನಾವು ಕೂಡ ಸ್ವಲ್ಪ ತೊಗೊಂಡಿದ್ದಾಯಿತು. ಅಂದರೆ ನಾವು ನಾರ್ಮಲ್ ಶಾಪ್ಗಳಲ್ಲಿ ತೊಗೊಳ್ಳೋದಕ್ಕಿಂತ ಈ ಥರ ದೇವಸ್ಥಾನಗಳಲ್ಲಿ ಅಥವಾ ಜಾತ್ರೆಗಳಲ್ಲೆಲ್ಲ ತೊಗೊಳ್ತೀವಿ ಅಲ್ವಾ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಎಲ್ಲಿ ಹೋದ್ರೂ ಕೂಡ ತೊಗೊಂಡು ಬರ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಕೂಡ ಸ್ವಲ್ಪ ಎಲ್ಲ ತೊಗೊಂಡಿದ್ದಾಯಿತು. ಇನ್ನೇನು ಇಲ್ಲಿಂದ ಹೊರಡೋದು ಅಷ್ಟೇ. ತುಂಬ ಚೆನ್ನಾಗಿತ್ತು. ಒನ್ ಟೈಮ್ ವಿಸಿಟ್ ಮಾಡ್ಬೋದು, ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಬಂದು ವಿಸಿಟ್ ಮಾಡ್ಬೋದು. ಆದರೆ ನೀರು ಜಾಸ್ತಿ ಇರುವಾಗ ಬನ್ನಿ, ಅಂದರೆ ಜೂನಿಂದ ಡಿಸೆಂಬರ್ ಆ ಥರ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇಸಿಗೆನಲ್ಲೆಲ್ಲ ಹೋದರೆ ಅಷ್ಟಾಗಿ ನೀರು ಇರಲ್ಲ, ಫಾಲ್ಸ್ ಎಲ್ಲ ನೋಡೋದಕ್ಕೆ ಸಿಗಲ್ಲ. ಹಾಗಾಗಿ ನೀರು ಜಾಸ್ತಿ ಇದ್ದಾಗ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಮಗೆ ಆನ್ ದ ವೇ ಇಲ್ಲಿ ಸಾಗರಕಟ್ಟೆ ಕೂಡ ಸಿಗುತ್ತೆ, ಅಲ್ಲಿ ಕೂಡ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಯಾಕೋ ತುಂಬ ಬಿಸಿಲಿತ್ತು, ಹಾಗಾಗಿ ಮತ್ತೆ ನಿಲ್ಸೋಕೆ ಹೋಗಲಿಲ್ಲ, ಹಾಗೆಯೇ ನೋಡ್ಕೊಂಡು ಬಂದ್ವಿ ಅಷ್ಟೇ. ಅಂದರೆ ನಾರ್ಮಲಾಗಿ ನೋಡೋದಕ್ಕೆ ಜಸ್ಟ್ ಬ್ರಿಡ್ಜು ಮತ್ತು ನದಿ ಅಷ್ಟೇ ಕಾಣಿಸೋದು, ಆದರೆ ಟಾಪ್ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ಡ್ರೋನ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದನ್ನೆಲ್ಲ ಮತ್ತೆ ಯಾವತ್ತಾದರೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು.